ಎರಡು ಕೈಗಳನ್ನ ಕೇಳಬೇಕು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಈ ಜೈ ಶ್ರೀರಾಮ್ ಅನ್ನುವಂತ ಮಂತ್ರ ಇಡೀ ಜಗತ್ತಿನ ಎಲ್ಲ ಹಿಂದೂಗಳನ್ನು ಒಂದು ಮಾಡಿದೆ ಅನ್ನೋದಕ್ಕೆ ಸಾಕ್ಷಿ. ಮೊನ್ನೆ ಕಳೆದ ವರ್ಷ ಅಯೋಧ್ಯೆಯಲ್ಲಿ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಆದಾಗ ನಮಗೆಲ್ಲ ಗೊತ್ತಾಗಿದೆ. ರಾಮ ಜೋಡಿಸುವ ವ್ಯಕ್ತಿ, ಅವರೆಲ್ಲ ಎಂದೂ ಕೂಡ ಒಡೆಯುವ ವ್ಯಕ್ತಿ ಅಲ್ಲ. ಅದಕ್ಕೆ ನಾವೆಲ್ಲರೂ ಕೂಡ ರಾಮರಾಗಬೇಕು. ನಾವು ರಾಮ ಆಗಬೇಕಂದ್ರೆ ನಮ್ಮಲ್ಲಿರುವಂತಹ ಕೆಟ್ಟ ಗುಣಗಳನ್ನು ಕಡಿಮೆ ಮಾಡಿಕೊಂಡು ಆದರ್ಶಗಳನ್ನು ಅಳವಡಿಸ್ಕೋಬೇಕು. ಆದರ್ಶ ಅಳವಡಿಸ್ಕೊಳ್ಳೋದಂದ್ರೆ ನಾವು ಸಮಾಜಕ್ಕಾಗಿ ಬದುಕುವುದು, ದೇಶಕ್ಕಾಗಿ ಬದುಕುವುದನ್ನು ಕಲಿಬೇಕು. 1947ಕ್ಕಿಂತ ಮೊದಲು ಒಂದು ಅವಶ್ಯಕತೆ ಇತ್ತು. ಅವತ್ತಿನ ಹಿರಿಯರು ಕರೆ ಕೊಡ್ತಿದ್ರು, ನೀವು ದೇಶಕ್ಕಾಗಿ ಬಲಿದಾನ ಕೊಡ್ರಿ ಅಂತ. ಆದರೆ ಇವತ್ತಿನ ಅವಶ್ಯಕತೆ ದೇಶಕ್ಕೆ ಬಲಿದಾನ ಅಲ್ಲ, ದೇಶಕ್ಕಾಗಿ ಬದುಕುವ ಅವಶ್ಯಕತೆ ಇದೆ, ಸಮಾಜಕ್ಕಾಗಿ ಬದುಕುವ ಅವಶ್ಯಕತೆ ಇದೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಈ ರಾಮನವಮಿಯ ಶುಭ ಸಂದರ್ಭದಲ್ಲಿ ಸಂಕಲ್ಪ ಮಾಡೋಣ. ನಾವೆಲ್ಲರೂ ಕೂಡ ಸಮಾಜಕ್ಕಾಗಿ, ದೇಶಕ್ಕಾಗಿ ಬದುಕುವಂತಹ ಒಂದು ಪ್ರಯತ್ನ ಮಾಡಿ ಮುಂದಿನ ದಿನಗಳಲ್ಲಿ ಭಾರತವನ್ನ ವಿಶ್ವಗುರುವನ್ನಾಗಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ. ನಾವೆಲ್ಲರೂ ಕೂಡ ಒಂದಾಗೋಣ ಅಂತ ಮಾತನ್ನು ಹೇಳಿ ಎಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಶ್ರೀರಾಮ್.